ಮೂರನೇ ಮಹಾವಿದ್ಯೆ ತ್ರಿಪುರ ಸುಂದರಿ. ನಾವಿದನ್ನು ಶ್ರೀವಿದ್ಯೆ ಅನ್ನೋ ಹೆಸರಿನಿಂದ ಕರಿತೀವಿ. ಶ್ರೀವಿದ್ಯೆ ಮೋಕ್ಷ ಮತ್ತು ಭೋಗದ ಕಾರಕ. ಬ್ರಹ್ಮಾಂಡದ ಒಳಗೆ ಮೊದಲ ವಿದ್ಯೆ ಕಾಳಿಯ ಏನು ಉತ್ಪತ್ತಿ ಆಯಿತು, ಅದರಿಂದ ತಾರ ಪ್ರಕಾಶ ಏನಾಯಿತು, ಅದರ ಮೂಲಕ ಶಿವನ ನಾವೇನು ಚೈತನ್ಯ ಪರಮಾತ್ಮ ಅಂತ ಹೇಳ್ತೀವಿ, ಅದರ ಇಚ್ಛಾಶಕ್ತಿ ಪ್ರಕಟ ಆಯಿತು. ಆ ಇಚ್ಛಾಶಕ್ತಿ, ಆ ಊರ್ಜೆ, ಪ್ರಕಾಶಮಾನವಾದ ಊರ್ಜೆಯನ್ನು ರೂಪಾಂತರಣೆ ಆಯಿತು. ಅದರಿಂದ ವಿಜುವಲೈಸೇಷನ್ ಹುಟ್ಟುಕೊಳ್ತು. ಇಚ್ಛೆ ಮತ್ತು ಕ್ರಿಯೆ, ಇಚ್ಛಾ ಮತ್ತು ಕ್ರಿಯೆಯ ಶಕ್ತಿ, ಅದೇ ಈ ತ್ರಿಪುರ ಸುಂದರಿ. ಈಗಿನ ಕಾಲದಲ್ಲಿ ತುಂಬ ಪ್ರಚಲಿತವಾಗಿರುವಂತಹ ವಿದ್ಯೆ ಶ್ರೀವಿದ್ಯೆ, ತ್ರಿಪುರ ಸುಂದರಿ ಮಹಾವಿದ್ಯೆ. ಇಲ್ಲಿ ಒಂದು ರೇಸ್ ನಡೀತಾ ಇದೆ. ಎಲ್ಲರಿಗೂ ಶ್ರೀವಿದ್ಯೆ ಕಲಿಬೇಕು. ಯಾಕಂದರೆ ಅದರಿಂದ ಭೋಗ ಸಿಗ್ತದೆ, ಮಜಾ ಮಾಡ್ಬೋದು, ದುಡ್ಡು ಮಾಡ್ಬೋದು, ಕೋಟ್ಯಾಧಿಪತಿ ಆಗ್ಬೋದು. ಕೆಲವರು ಬಾಲ ಮಾಡ್ತಾರೆ, ಕೆಲವೊಬ್ಬರು ಷೋಡಶಿ ಮಾಡ್ತಾರೆ, ಕೆಲವರು ಪಂಚದಶಿ ಮಾಡ್ತಾರೆ. ಕೆಲವು ಜ್ಞಾನಿಗಳು, ಮಹಾಜನರು, ತಾವೇ ತಪಸ್ವಿಗಳು ಅಂತ ತಿಳ್ಕೊಂಡು ದೀಕ್ಷೆ ಕೊಡ್ತಾರೆ. ಎನರ್ಜಿ ಎಕ್ಸ್ಚೇಂಜ್ ಅಂತ ಹೆಸರಿಟ್ಕೊಂಡು ದುಡ್ಡು ಮಾಡ್ತಾರೆ. ಈಗಂತೂ ವರ್ಕ್ಶಾಪ್ ಥರನೇ ಮಾಡ್ತಾ ಇದ್ದಾರೆ. ಶ್ರೀವಿದ್ಯೆ ದೀಕ್ಷಾ ಕೊಡ್ತೀವಿ ಬನ್ನಿ ಅಂತ ಬೇರೆ ಬೇರೆ ಮಂತ್ರ ಕೊಡ್ತಾರೆ. ಒಂದು ಪರಂಪರೆಯಲ್ಲಿ ಡೈರೆಕ್ಟ್ ಷೋಡಶಿ ಮಂತ್ರ ಕೊಟ್ಟುಬಿಡ್ತಾರೆ. ಇನ್ನೊಂದು ಪರಂಪರೆಯಲ್ಲಿ ಪಂಚದಶಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಪರಂಪರೆಯಲ್ಲಿ ಮಹಾಗಣಪತಿಯಿಂದ ಶುರು ಮಾಡ್ತಾರೆ. ಸಂಹಾರ ಕ್ರಮ, ಸೃಷ್ಟಿ ಕ್ರಮ, ಸ್ಥಿತಿ ಕ್ರಮ, ಬೇರೆ ಬೇರೆ ಪರಂಪರೆಯ ಮೂಲಕ ಇದು ಭಾರತದಲ್ಲಿ ಪ್ರಚಲಿತ ಆಗಿದೆ. ಯಾರೋ ದಕ್ಷಿಣ ಮಾರ್ಗದಿಂದ ಕಲಿತಾ ಇದ್ದಾರೆ, ಯಾರೋ ವಾಮ ಮಾರ್ಗದಿಂದ ಕಲಿತಾ ಇದ್ದಾರೆ. ಯಾರೋ ಶ್ರೀ ಅಂತ ತಂದು ಪೂಜೆ ಮಾಡ್ತಾ ಇದ್ದಾರೆ, ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ, ಯಾರೋ ಹೋಮ ಮಾಡ್ತಾರೆ, ಯಾರೋ ತರ್ಪಣ ಮಾಡ್ತಾರೆ, ಮಾರ್ಜನ ಮಾಡ್ತಾರೆ. ಸಾಧನೆ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು, ಒಂದು ಆಸೆ ಹುಟ್ಟುತ್ತದೆ. ಅಂದರೆ ನಾನು ಶ್ರೀವಿದ್ಯೆ ಕಲಿತ ಮೇಲೆ ಕೋಟ್ಯಾಧಿಪತಿ ಆಗ್ಬಿಡ್ಬಹುದು. ಶ್ರೀವಿದ್ಯೆ ಕಲಿತ ಮೇಲೆ ನನ್ನೆಲ್ಲ ಕೆಲಸ ಸಲೀಸಾಗ್ತವೆ. ನಾವು ಈ ಎಲ್ಲ ಕ್ರಿಯೆ ಮಾಡಿದ ಮೇಲೆ, ಮಂತ್ರ ಮಾಡಿದ ಮೇಲೆ, ಮಂತ್ರದ ಅನುಷ್ಠಾನ ಮಾಡಿದ ಮೇಲೆ, ಅವನ ಮಾರ್ಜನ ತರ್ಪಣ ಮಾಡಿದ ಮೇಲೆ, ಎಲ್ಲ ಮಾಡಿದ ಆದಮೇಲೆ ಯಾರಿಗಾದರೂ ಪಂಚದಶಿಯ ಅರ್ಥ ಆದರೂ ಗೊತ್ತಿದೆಯಾ? ಉಚ್ಚಿಷ್ಟ ಗಣಪತಿ ಮಾಡ್ತಾಯಿದ್ದೀರಾ, ಮಹಾಗಣಪತಿ ಮಾಡ್ತಾಯಿದ್ದೀರಾ, ಶ್ಯಾಮಲ ಮಾಡ್ತಾಯಿದ್ದೀರಾ, ಮಾತಂಗಿ ಮಾಡ್ತಾಯಿದ್ದೀರಾ? ಆ ಮಂತ್ರದ ಅರ್ಥ ಏನಾದರೂ ಗೊತ್ತಿದೆಯಾ? ಶ್ರೀವಿದ್ಯೆ ಇಷ್ಟು ಸುಲಭ ಆಗಿದ್ದರೆ ಭಾರತದಲ್ಲಿ ಇಷ್ಟೊಂದು ದುಃಖಿ ಜನರು ಇರ್ತಾನೆ ಇರಲಿಲ್ಲ, ದಾರಿದ್ರ್ಯ ಇರ್ತಾನೆ ಇರಲಿಲ್ಲ. ಯಾಕಂದರೆ ಯಾರೂ ವಾಸ್ತವದ ಕಡೆ ಹೋಗಲಿಕ್ಕೆ ಬಯಸಲ್ಲ. ವಾಸ್ತವದ ಕಡೆ ಯಾಕೆ ಹೋಗ್ತಾ ಇಲ್ಲ ಅಂದರೆ ಸಮಯದ ಅಭಾವ ಇದೆ, ನಮಗೆ ಆಸೆ ಇದೆ, ಲೋಭ ಇದೆ, ದುರಾಸೆ ಇದೆ. ಏನಾದರೂ ಪಡಿಬೇಕು, ಏನೋ ಕಲಿತು ಉನ್ನತಿ ಆಗಬೇಕು, ವ್ಯಾಪಾರ ಮಾಡಬೇಕು. ಈ ಆಸೆ ದುರಾಸೆಯಿಂದನೇ ಜನ ಶ್ರೀವಿದ್ಯೆ ಹತ್ರ ಬರ್ತಾರೆ, ಹಾಗೆ ವಾಪಸ್ಸು ಹೋಗ್ತಾರೆ. ಶ್ರೀವಿದ್ಯೆಯ ಮೂಲ ಅರ್ಥ ವಿದ್ಯಾ ಅಂದರೆ ಜ್ಞಾನ. ಶ್ರೀ ಅದರ ಅರ್ಥನೇ ಅನಂತ. ಶ್ರೀಯ ಅರ್ಥ ಶ್ರೇಷ್ಠ, ಶ್ರೀಯ ಅರ್ಥನೇ ಸರ್ವಶ್ರೇಷ್ಠ ಗುಣ. ಶ್ರೀಯ ಅರ್ಥ ಪ್ರಜ್ಞಾವಂತ, ಬುದ್ಧಿವಂತ. ಶ್ರೀನ ತುಂಬ ಜನ ಬರೀ ಲಕ್ಷ್ಮಿ ಅಂತಲೇ ಅಂದ್ಕೊಂಡಿದ್ದಾರೆ. ಅದು ಶ್ರೀಂ ಮಕಾರ ಲಕ್ಷ್ಮಿ. ಶ್ರೀವಿದ್ಯೆ ಇದು ಶ್ರೇಷ್ಠತಮ ವಿದ್ಯೆ. ಇದು ನಮ್ಮ ತುಚ್ಛ ಪ್ರಾಪ್ತಿಗಾಗಿ ಇರುವಂತಹ ವಿದ್ಯೆ ಅಲ್ಲ. ಇದು ಅಲೌಕಿಕ ಸೌಂದರ್ಯತೆಯ ವಿದ್ಯೆ. ಸೌಂದರ್ಯ ಎರಡು ಥರ ಇರ್ತದೆ. ಒಂದು ಬಾಹ್ಯ, ಅಂದರೆ ನೀವೇನು ತೋರಿಕೆಗೆ ಏನು ಆಡಂಬರ ಮಾಡ್ತಿರಲ್ಲ, ಬಾಹ್ಯ ತೋರಿಕೆಗೆ ಮಾಡಿಕೊಳ್ಳುವಂತಹ ಶೃಂಗಾರ, ಬಾಹ್ಯ ಸೌಂದರ್ಯ. ಶ್ರೀವಿದ್ಯಾ ಸಾಧಕ ಯಾವ ರೀತಿ ಇರಬೇಕು ಅಂದರೆ ಕೆಂಪು ಬಟ್ಟೆ ಹಾಕ್ಕೊಂಡಿರಬೇಕು, ರುದ್ರಾಕ್ಷಿ ಹಾಕ್ಕೊಂಡಿರಬೇಕು, ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಠನೆ ಮಾಡಬೇಕು. ಶ್ರೀವಿದ್ಯಾ ಲಾಲನೆ, ಪಾಲನೆ, ಪೋಷಣೆ ಎಲ್ಲ ಮಾಡ್ತದೆ. ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಲಲಿತಾ ಸಹಸ್ರನಾಮದ 100 ನಾಮ ಏನಿದೆ, ಹೆಸರೇನಿದೆ, ಅದರ ಒಂದು ಹೆಸರಿನ ಅರ್ಥ ನಮಗೆ ಗೊತ್ತಿದೆಯಾ? ಅದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಸಮರ್ಪಣಾ ಮನೋಭಾವದಿಂದ ಇರಬೇಕು. ನಮ್ಮೊಳಗೆ ಪ್ರೇಮದ ಊರ್ಜೆ, ನಮ್ಮೊಳಗೆ ಪ್ರೇಮವಿದ್ದಾಗ, ಆನಂದವಿದ್ದಾಗ, ಆವಾಗ ಈ ವಿದ್ಯೆ ನಮಗೆ ಪ್ರಾಪ್ತಿಯಾಗ್ತದೆ. ನಾವು ಹಿಂದಿನ 2 ವಿಡಿಯೋದಲ್ಲಿ ಕಾಳಿ ಬಗ್ಗೆ, ತಾರಾ ಬಗ್ಗೆ ತಿಳ್ಕೊಂಡಿದ್ವಲ್ಲ, ಸಮಯ, ಪ್ರಕಾಶ. ಆ ಪ್ರಕಾಶದ ರಿಫ್ಲೆಕ್ಷನ್ ಅದು ಶ್ರೀವಿದ್ಯೆ. ನಮಗೆ ಕೆಲವು ಬೇಸಿಕ್ಸ್ ಗೊತ್ತಿರಬೇಕು. ಸೃಷ್ಟಿಯ ರಚನೆ, ಅದರ ಮಧ್ಯದ ಏನು ವಿಸ್ತಾರ ಇದೆ, ಅದು ತ್ರಿಪುರ ಸುಂದರಿ. ಈ ವಿದ್ಯೆ ಸಾಧಕನಿಗೆ ಎಲ್ಲಿ ಮುಟ್ಟಿಸ್ತದೆ ಅಂದರೆ ಪರಮ ಅವಸ್ಥೆಗೆ ತಲುಪಿಸ್ತದೆ. ಈ ಸೃಷ್ಟಿ ಅನಂತದ ಒಂದು ನಾಟಕ, ಆ ಪರಮದ ಒಂದು ನಾಟಕ. ಈಶ್ವರ ಮಾಡಿರುವ ಒಂದು ಸಿನಿಮಾ ನಮ್ಮ ಹತ್ರ
ಕಣ್ಣಿರ್ತದೆ, ನಮ್ಮ ಹತ್ರ ಶರೀರ ಇರ್ತದೆ, ಕರ್ಮ ಇರ್ತದೆ, ಶರೀರದ ಒಳಗಡೆ ಜೀವ ಇರ್ತದೆ. ಆ ಜೀವ ಇರೋ ತನಕ ನಾವೆಲ್ಲ ನೋಡ್ಬೋದು, ಅನುಭವಿಸ್ಬೋದು. ಈ ಮನುಷ್ಯ ಜೀವನನ ಸುಂದರವಾಗಿಸೋದು, ಮನುಷ್ಯ ಜನ್ಮದ ಎಲ್ಲ ಕಲೆಯಲ್ಲಿ ತೃಪ್ತರಾಗೋದು, ಮನುಷ್ಯನ ಜನ್ಮದಲ್ಲಿ ಆಧ್ಯಾತ್ಮಿಕ ಹುಡುಕಾಟನ ಪೂರ್ಣ ಮಾಡೋದು, ಭೋಗ ಮತ್ತು ಮೋಕ್ಷನ ಸಂಪನ್ನ ಮಾಡ್ಕೊಳ್ಳೋದು, ಜ್ಞಾನನ ವಿಜ್ಞಾನ ಅರ್ಥಕೊಳ್ಳೋದು. ಮಾಮೂಲಿಯಾಗಿ ಇವೆಲ್ಲವನ್ನು ನೀವು ತಿಳ್ಕೊಳ್ಳಿಕ್ಕಾಗಲ್ಲ. ಆದರೆ ನೀವು ಶ್ರೀವಿದ್ಯಾ ಸಾಧಕ ಆದರೆ, ಪೂರ್ಣ ಪ್ರಮಾಣದ ಸಾಧಕ ಆದರೆ, ಸೃಷ್ಟಿಯ ಈ ಅವಸ್ಥೆಯಲ್ಲಿ, ಸೃಷ್ಟಿಯ ನಂತರದ ಅವಸ್ಥೆಯಲ್ಲೂ ಸಹ ನೀವು ಆ ಮಹಾನ್ ಅವಸ್ಥೆಯನ್ನು ಧಾರಣೆ ಮಾಡಿ ಕೂತ್ಕೊಂಡಿರ್ತೀರ. ದತ್ತಾತ್ರೇಯ ಮತ್ತು ಪರಶುರಾಮರ ಕೆಲವು ಸಂವಾದ ಇದೆ. ಬ್ರಹ್ಮಾಂಡದ ರಚನೆ ಯಾವ ರೀತಿ ಮಾಡಬಹುದು, ಯಾವ್ಯಾವ ಶಕ್ತಿ ಬೇಕಾಗಬಹುದು, ಇದು ದತ್ತಾತ್ರೇಯ ಪರಶುರಾಮರಿಗೆ ಕಲಿಸಿದ್ರು. ದತ್ತಾತ್ರೇಯ ಪರಶುರಾಮನಿಗೆ ಏನು ಕಲಿಸ್ತಾರೆ ಅಂದರೆ, ನೀನು ನಿನ್ನ ತ್ರಿಪುರನ ಗುರುತಿಸು. ಪರಶುರಾಮರು ಸಹ ದಿವ್ಯ ಸಾಧಕರಾಗಿದ್ದರು. ಅವ್ರು ಹೇಳ್ತಾರೆ, ನಿನ್ನ ತ್ರಿಪುರನ ಗುರುತಿಸಾದ್ಮೇಲೆ ಒಂದೇ ಸಂಕಲ್ಪದಿಂದ ಒಂದೇ ಬ್ರಹ್ಮಾಂಡನ ಸೃಷ್ಟಿ ಮಾಡು. ಈ ಸೃಷ್ಟಿ ಒಂದು ಸಂಕಲ್ಪದಿಂದ ಸೃಷ್ಟಿಯಾಗಿದೆ, ಮತ್ತು ಆ ಸಂಕಲ್ಪ ಪರಮಾತ್ಮನದ್ದು. ಈ ವಿದ್ಯೆನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಪರಮ ಸೌಂದರ್ಯ, ದಿವ್ಯ ಆನಂದದ ಅವಸ್ಥೆಯಲ್ಲಿ ಇರ್ತೀವಿ. ನಾವು ಆ ಸ್ಥಿತಿ ತಲುಪಿದಾಗ ಯಾರು ಬೇಕಂದ್ರೂ ಸಹ ನಮಗೆ ಅಹಿತ ಮಾಡಲಿಕ್ಕೆ ಆಗಲ್ಲ. ಆ ವಿದ್ಯೆನ ಸಾಧಿಸ್ಕೊಂಡ್ರೆ ಯಾರಾದರೂ ನಿಮ್ಮನ್ನು ನೋಡ್ತಾನೆ ಮಂತ್ರ ಮುಗ್ಧರಾಗ್ತಾರೆ, ನಿಮ್ಮನ್ನು ಕೇಳ್ತಾನೆ ವಶೀಭೂತರಾಗ್ತಾರೆ. ನಿಮ್ಮ ಬಾಹ್ಯ ಮತ್ತು ಆಂತರಿಕ ಅವಸ್ಥೆ ಪರಿಶುದ್ಧವಾಗಿರ್ತದೆ. ನಿಮ್ಮ ಹತ್ರ ಯಾರಾದರೂ ಬಂದರೆ ಅವರಿಗೆ ತೃಪ್ತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ಶ್ರೀವಿದ್ಯೆಯ ಸಾಧಕ ಜನರ ದೃಷ್ಟಿಕೋನನ ಬದಲಾಯಿಸಿಬಿಡ್ತಾನೆ. ಯಾವುದನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು, ಯಾವ ಬಣ್ಣ ತುಂಬಬಹುದು, ಯಾವ ಆಕಾರ ಕೊಡಬಹುದು, ಸೂಕ್ಷ್ಮತಮ ಅವಸ್ಥೆನ ನಿರೀಕ್ಷಣೆ ಮಾಡಿ ಪ್ರೊಟೆಕ್ಟ್ ಮಾಡಿ ಅದಕ್ಕೆ ನಿರ್ಣಯ ಮಾಡೋ ಕೆಲಸ ತ್ರಿಪುರ ಸುಂದರಿಯದ್ದು. ಅವಳು ಒಂದು ಸಂಕಲ್ಪನ ಯಾವ ರೀತಿ ಹುಟ್ಟು ಹಾಕೋದು ಅದನ್ನು ಕಲಿಸ್ತಾಳೆ. ಆ ಸಂಕಲ್ಪಕ್ಕೆ ಊರ್ಜೆ ಯಾವ ರೀತಿ ಕೊಡೋದು ಅದನ್ನು ಕಲಿಸ್ತಾಳೆ. ಆ ಸಂಕಲ್ಪನ ಪರಿಪೂರ್ಣ ಮಾಡೋದು ಅದನ್ನು ಕಲಿಸ್ತಾಳೆ. ಜಾಗ್ರತ್, ಅರ್ಧ ಜಾಗ್ರತ್, ಸುಷುಪ್ತಿ, ಈ ಮೂರರ ಒಳಗೆ ಕೆಲಸ ಮಾಡುವಂತಹ ಶಕ್ತಿ ಈ ತ್ರಿಪುರ ಸುಂದರಿ. ಈ ಊರ್ಜೆಯಿಂದ ನಾವು ಮೂರು ಅವಸ್ಥೆಯಲ್ಲಿ ಆನಂದಮಯವಾಗಿ ಇರಬಲ್ಲೆವು. ಪೂರ್ಣ ಊರ್ಜೆಯಿಂದ ಶಾಂತ ರೀತಿಯಲ್ಲಿ ಇರಬಲ್ಲೆವು. ಶ್ರೀವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು, ತರ್ಪಣ ಮಾಡೋದು, ಮಂತ್ರ ಮಾಡೋದು, ಇವು ಮಾಡೋದ್ರಿಂದ ಶ್ರೀವಿದ್ಯೆನ ನಾವು ಕರಗತ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಶ್ರೀವಿದ್ಯಾ ಸಿದ್ಧಿ ಆಗಬೇಕು ಅಂದರೆ ನಮ್ಮ ಆಂತರಿಕ ಸೌಂದರ್ಯದ ಪರಿಚಯ ನಮಗಿರಬೇಕು. ನಮಗೆ ವಿಚಾರ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಯ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇವೆಲ್ಲ ನಮಗೇನು ಗೊತ್ತಿಲ್ಲದೆ ನಾವು ವಿದ್ಯೆ ಕಲೀಲಿಕ್ಕೆ ಹೋದರೆ ನಮ್ಗೆ ಆ ವಿದ್ಯೆ ಸಿದ್ಧಿ ಆಗಲ್ಲ. ಈ ವಿದ್ಯೆ ಭಿಕಾರಿಗಳಿಗೆ ಇರುವಂತಹ ವಿದ್ಯೆ ಅಲ್ಲ. ಆ ಭಗವತಿ ಹತ್ರ ಕ್ಷುಲ್ಲಕ ಆಸೆಗಳಿಗಾಗಿ ಭಿಕ್ಷೆ ಬೇಡೋದಕ್ಕೆ ಈ ವಿದ್ಯೆ ಅಲ್ಲ. ಯಾವುದೋ ನಿಮ್ಮ ಸಣ್ಣ ಬಯಕೆಗಳಿಗಾಗಿ ಈ ವಿದ್ಯೆ ಅಲ್ಲ. ಈ ವಿದ್ಯೆ ಯಾರಿಗಂದರೆ, ಯಾರಿಗೆ ನಿಜವಾಗ್ಲೂ ತನ್ನ ಜೀವನದಲ್ಲಿ ಪರಿಪೂರ್ಣ ಆಗಬೇಕು ಅಂತ ಇದ್ದಾರೋ ಅವರಿಗಾಗಿ ಈ ವಿದ್ಯೆ. ಸಾಧಕ ಏನು ಬಯಸ್ತಾನೋ ಅದನ್ನು ಸೃಷ್ಟಿ ಮಾಡಬಲ್ಲ. ಅವನ ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ. ಶ್ರೀವಿದ್ಯಾ ಸಾಧಕ ಕಾಲಿಟ್ಟ ಕಡೆ ಅಲ್ಲಿನ ಇಡೀ ಪರಿಸ್ಥಿತಿ ಬದಲಾಗುವ ಸಾಧ್ಯತೆ ಇರ್ತದೆ. ಶ್ರೀವಿದ್ಯಾ ಸಾಧಕನ ಪ್ರಭಾವದಿಂದ ಇಡೀ ತಾರಾಮಂಡಲ, ಗ್ರಹ, ನಕ್ಷತ್ರ ವಶೀಭೂತ ಆಗ್ತದೆ. ಅವನ ಹತ್ರ ಯಾವುದೇ ಯೋಗ ಕಾರ್ಯ ಮಾಡಲ್ಲ. ಯಾಕಂದರೆ ಈ ತ್ರಿಪುರದಿಂದ ತಾನೇ ಎಲ್ಲ ಕೆಲಸಗಳು ನಡೆಯೋದು. ವಿಚಾರದಿಂದ ತಾನೇ ಕಾರ್ಯ ಆಗೋದು, ಕರ್ಮದಿಂದ ತಾನೇ ಕಾರ್ಯ ಆಗೋದು. ನಿಮ್ಮ ವಿಚಾರನೇ ಪರಿಶುದ್ಧ ಆಗಿದೆ, ನಿಮ್ಮ ಕಾರ್ಯನೇ ಪರಿಶುದ್ಧ ಆಗಿದೆ ಅಂದಮೇಲೆ ಯಾವ ಗ್ರಹ ಏನು ಮಾಡ್ತದೆ ನಿಮಗೆ? ಶ್ರೀವಿದ್ಯಾ ಸಾಧಕನ ಯೋಚನೆ ಅಷ್ಟು ಪವಿತ್ರ ಆಗಿರ್ತದೆ ಅಂದಮೇಲೆ ಯಾವ ಗ್ರಹ, ನಕ್ಷತ್ರ, ಯೋಗ ಏನು ಮಾಡಲಿಕ್ಕೆ ಸಾಧ್ಯ? ದೀಕ್ಷೆಗೆ ತುಂಬ ಮಹತ್ವ ಇದೆ. ಎಲ್ಲಿವರೆಗೆ ಪೂರ್ಣ ದೀಕ್ಷೆ ಸಿಗಲ್ವೋ ಅಲ್ಲಿ ತನಕ ನಮ್ಮ ಎಲ್ಲ ಸಂಚಿತ ಕರ್ಮ ನಮ್ಮೊಳಗಿನ ವಿಚಾರಗಳಿಗೆ ಆಪ್ರೇಟ್ ಮಾಡ್ತಾ ಇರ್ತವೆ ಮತ್ತು ಆ ವಿಚಾರ ಕರ್ಮವಾಗಿ ಬದಲಾಗ್ತದೆ. ಆ ಕರ್ಮದಿಂದನೇ ನಾವು ನಮ್ಮ ಜೀವನ ನಡೆಸ್ತೀವಿ.
ನಾವು ಸಂತುಷ್ಟರಾಗಿರಲ್ಲ. ಯಾಕಂದರೆ ನಮ್ಮ ಬ್ಯಾಡ್ ಸೆಕ್ಟರ್, ಅದೇ ಪ್ರಾರಬ್ಧ ಕರ್ಮ. ಶ್ರೀವಿದ್ಯೆ ಸಾಧಕನಿಗೆ ಪೂರ್ಣ ದೀಕ್ಷೆ ಸಿಕ್ಕ ಮೇಲೆ ಅವನ ಎಲ್ಲ ಪಾಪ ಕರ್ಮಗಳು ಕಳೀತವೆ. ಇದೇ ವಿಧಾನ. ಶ್ರೀ ಅಂದರೆ ನಮ್ಮನ್ನು ಶ್ರೇಷ್ಠನನ್ನಾಗಿ ಮಾಡೋದು. ಯಾವುದೇ ಗುರು ತಮ್ಮ ಶಿಷ್ಯರು ಶ್ರೇಷ್ಠ ಆಗಲಿ ಅಂತಲೇ ಬಯಸ್ತಾರೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಅವರನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಪ್ರಕಟ ಮಾಡಿದ್ರು. ಶ್ರೀವಿದ್ಯೆ ಅನ್ನೋದು ಗುರು ಮತ್ತು ಶಿಷ್ಯನ ಸಂವಾದ. ಗುರು ಅಂದರೆ ಸಾಗರ. ಗುರುಗಳು ತಮ್ಮ ಶಿಷ್ಯರನ್ನು ಎಲ್ಲ ಜ್ಞಾನವನ್ನು, ಎಲ್ಲ ಶಕ್ತಿಯನ್ನು ಧಾರೆ ಎರಲಿಕ್ಕೆ ನೋಡ್ತಾರೆ. ಶಿಷ್ಯ ಏನೇನು ಹುಡುಕ್ತಾ ಇದ್ದಾನೋ ಅದೆಲ್ಲವನ್ನು ಗುರುವಿನಿಂದ ಪಡಿಬಹುದು. ಗುರು ಅಂದರೆ ಸಮುದ್ರ, ಸಾಗರ. ಹಾಗಾಗಿ ಶ್ರೀವಿದ್ಯೆಯಲ್ಲಿ ಮೊದಲು ಗುರು ಮಂತ್ರ ಕೊಡ್ತಾರೆ, ಗುರುವಿಗೆ ಮಹತ್ವ ಕೊಡ್ತಾರೆ.